ಮೇ ತಿಂಗಳ ಭವಿಷ್ಯದ ಈ ಸಂದೇಶವು ಮೀನರಾಶಿಯಲ್ಲಿ ಜನಿಸಿದ ನಿಮಗಾಗಿ ಆಕಸ್ಮಿಕವಾಗಿ ಬಂದಿದ್ದಲ್ಲ. ಸಾಕ್ಷಾತ್ ದೇವರೇ ನಿಮ್ಮನ್ನು ಈ ಮಾಹಿತಿಯತ್ತ ನಡೆಸಿದ್ದಾರೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ವೇದನೆಗಳು, ನಿದ್ರೆಯಿಲ್ಲದೆ ಕಳೆದ ಕರಾಳ ರಾತ್ರಿಗಳ ಚಿಂತೆಗಳು ಮತ್ತು ಅತೀವ ಶ್ರಮದ ನಂತರವೂ ಎದುರಾದ ಅಪಜಯಗಳು, ಇವೆಲ್ಲದಕ್ಕೂ ಈಗ ಮುಕ್ತಿ ಸಿಗಲಿದೆ ಎಂದು ಪರಮಾತ್ಮನು ಮುಂಚಿತವಾಗಿ ಕಳುಹಿಸಿರುವ ಸಂಕೇತಗಳಿವು. ಆದರೆ ಎಚ್ಚರದಿಂದಿರಿ, ಈ ದೈವಿಕ ಚಿಹ್ನೆಗಳನ್ನು ಗುರುತಿಸಲು ನೀವು ವಿಫಲವಾದರೆ, ನಿಮ್ಮ ಬದುಕಿನಲ್ಲಿ ಒದಗಿಬರಲಿರುವ ಈ ಶ್ರೇಷ್ಠ ಅವಕಾಶವನ್ನು ನೀವು ಕೈಚೆಲ್ಲಬಹುದು. ಇದು ನಿಮ್ಮ ಇಡೀ ಜೀವನದ ಗತಿಯನ್ನೇ ಬದಲಿಸಬಲ್ಲ ಮಹತ್ವದ ತಿರುವು. ಆದ್ದರಿಂದ ಈ ಮಾಹಿತಿಯನ್ನು ಅತ್ಯಂತ ಏಕಾಂತದಲ್ಲಿ ಕುಳಿತು ಪ್ರಶಾಂತ ಮನಸ್ಸಿನಿಂದ ಕೊನೆಯವರೆಗೂ ಗಮನಿಸಿ, ಏಕೆಂದರೆ ಇದರ ಅಂತ್ಯದಲ್ಲಿ ನಿಮ್ಮ ಬದುಕನ್ನೇ ಸಂಪೂರ್ಣವಾಗಿ ರೂಪಾಂತರಗೊಳಿಸುವ ಒಂದು ಗುಪ್ತ ಸಂಕೇತವಿದೆ. ಒಂದು ಸಣ್ಣ ವಿನಂತಿ: ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ನಮ್ಮ ಕಾರ್ಯಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯ. ದಯವಿಟ್ಟು ಇದನ್ನು ಮೆಚ್ಚಿ, ಲೈಕ್ ಮತ್ತು ಇಂತಹ ಮತ್ತಷ್ಟು ದೈವಿಕ ವಿಚಾರಗಳಿಗಾಗಿ ನಮ್ಮನ್ನು ಅನುಸರಿಸಿ. ಪ್ರತಿಕ್ರಿಯೆ ನೀಡುವಾಗ ನಿಮ್ಮ ಇಷ್ಟದೈವದ ಹೆಸರನ್ನು ಬರೆಯಲು ಮರೆಯಬೇಡಿ. ನೀವು ಓಂ ನಮೋ ನಾರಾಯಣಾಯ ಎಂದು ಬರೆಯಬಹುದು. ನಿಮ್ಮ ಈ ಒಂದು ಸಣ್ಣ ಸ್ಮರಣೆಯು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಮೀನರಾಶಿಯವರೇ, ಹಲವು ದಿನಗಳಿಂದ ನೀವು ಯಾವುದೋ ಒಂದು ವಿಷಯಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದೀರಿ ಮತ್ತು ಅದು ಯಾವಾಗ ಸಫಲವಾಗುತ್ತದೆ ಎಂದು ಪದೇ ಪದೇ ಚಿಂತಿಸುತ್ತಿದ್ದ ಆ ವಿಷಯವು ಈಗ ನಿಮ್ಮನ್ನು ತಲುಪುತ್ತಿದೆ. ಇದು ಕೇವಲ ಸಾಧಾರಣ ಶುಭ ಸುದ್ದಿಯಲ್ಲ, ಇದು ನಿಮ್ಮ ಬದುಕನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ದೈವಿಕ ಸೂಚನೆ. ನಾವು ಅತಿಯಾಗಿ ಬೆವರಿಸುತ್ತಿದ್ದರೂ ಫಲಿತಾಂಶವೇಕೆ ಸಿಗುತ್ತಿಲ್ಲ ಎಂದು ಹಲವು ಬಾರಿ ವ್ಯಥೆಪಡುತ್ತೇವೆ. ಆದರೆ ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿರುತ್ತಾನೆ. ಆ ಕಾಲ ಬಂದಾಗ ಬದಲಾವಣೆಗಳು ಅನಿರೀಕ್ಷಿತವಾಗಿ ಘಟಿಸಲು ಪ್ರಾರಂಭಿಸುತ್ತವೆ. ಈ ಒಳ್ಳೆಯ ವಾರ್ತೆಯು ಹೇಗೆ ಬರಬಹುದು ಎಂದರೆ, ನೀವು ಅರ್ಜಿ ಹಾಕಿದ ಉದ್ಯೋಗದಿಂದ ಕರೆ ಬರಬಹುದು. ನಿಮ್ಮ ವ್ಯಾಪಾರದಲ್ಲಿ ಒಂದು ದೊಡ್ಡ ಮಟ್ಟದ ಒಪ್ಪಂದವು ಅಂತಿಮವಾಗಬಹುದು. ಇಲ್ಲದಿದ್ದರೆ ಬಹಳ ದಿನಗಳಿಂದ ಕೈಗೆ ಬಾರದೆ ಉಳಿದಿದ್ದ ಹಣವು ಇದ್ದಕ್ಕಿದ್ದಂತೆ ನಿಮ್ಮ ಅಧೀನಕ್ಕೆ ಬರಬಹುದು. ಕೆಲವರಿಗೆ ಕುಟುಂಬದಲ್ಲಿ ಸಂತಸ ತರುವ ಸುದ್ದಿ ಕೇಳಿಬರಬಹುದು. ಅನಿರೀಕ್ಷಿತ ವ್ಯಕ್ತಿಯ ಮುಖಾಂತರ ಅಥವಾ ಅನಿರೀಕ್ಷಿತ ಸ್ಥಳದಿಂದ ಸುಂದರವಾದ ವಿವಾಹ ಪ್ರಸ್ತಾಪ ಅಥವಾ ಬೇರೆ ಯಾವುದೋ ಶುಭವಾರ್ತೆ ನಿಮ್ಮ ಕಿವಿಗೆ ಬೀಳಲಿದೆ. ಇದು ನಿಮ್ಮ ಸಂಕಷ್ಟಗಳು ಅಂತ್ಯಗೊಳ್ಳುತ್ತಿವೆ ಎನ್ನುವುದಕ್ಕೆ ದೇವರು ನೀಡುತ್ತಿರುವ ಮೊದಲ ಸುಳಿವು. ಈ ಸಮಯದಲ್ಲಿ ಅನೇಕರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಅವರು ದಿಗ್ಭ್ರಮೆಗೊಳಗಾಗುತ್ತಾರೆ ಅಥವಾ ಸಂಶಯಪಡುತ್ತಾರೆ. ಇದು ನಿಜವಾಗಿಯೂ ಸಾಧ್ಯವೇ ಎಂದು ಆಶ್ಚರ್ಯಚಕಿತರಾಗುತ್ತಾರೆ. ಆದರೆ ನೀವು ಅಂತಹ ದ್ವಂದ್ವಕ್ಕೆ ಬೀಳಬೇಡಿ. ಭಗವಂತ ನೀಡಿದ ಈ ಅವಕಾಶವನ್ನು ಸಕಲ ಧೈರ್ಯದಿಂದ ಆಲಂಗಿಸಿ. ನಿಮ್ಮ ಅಂತಃಕರಣದಲ್ಲಿ ಒಂದು ಸಕಾರಾತ್ಮಕ ಭಾವನೆ ಮೂಡುತ್ತದೆ. ಇದು ನನ್ನ ಬದುಕನ್ನೇ ಬದಲಿಸಲಿದೆ ಎಂಬ ಅರಿವು ನಿಮ್ಮಲ್ಲಿ ಉಂಟಾಗುತ್ತದೆ. ಅದು ನಿಮ್ಮನ್ನು ಮುನ್ನಡೆಸುತ್ತಿರುವ ದೈವಿಕ ಪ್ರೇರಣೆ. ಆ ಅಂತಹದನಿಯನ್ನು ನೀವು ನಂಬಲೇಬೇಕು. ಇನ್ನೊಂದು ಮುಖ್ಯ ವಿಚಾರವೇನೆಂದರೆ, ಈ ಶುಭ ಸುದ್ದಿ ಬಂದ ತಕ್ಷಣ ಅದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಗಡಿಬಿಡಿಬೇಡ. ಏಕೆಂದರೆ ಕೆಲವು ಜನರು ನಕಾರಾತ್ಮಕವಾಗಿ ಮಾತನಾಡಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸುವ ಸಾಧ್ಯತೆಯಿರುತ್ತದೆ. ಆದ್ದರಿಂದ ಮೊದಲು ನಿಮ್ಮ ಗುರಿಯ ಮೇಲೆ ಗಮನಹರಿಸಿ, ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ನಂತರ ನಿಧಾನವಾಗಿ ಆ ಕಾರ್ಯವನ್ನು ಪೂರ್ಣಗೊಳಿಸಿ. ಈ ಸಮಯದಲ್ಲಿ ನೀವು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿದರೆ ಆ ಅವಕಾಶವು ಮತ್ತಷ್ಟು ಬಲಿಷ್ಠವಾಗುತ್ತದೆ. ನಿಮ್ಮ ಜೀವನದಲ್ಲಿ ಈ ಸಂಕೇತ ಗೋಚರಿಸಿದರೆ ಒಂದು ವಿಷಯ ನೆನಪಿಡಿ: ನೀವು ಇಲ್ಲಿಯವರೆಗೆ ಪಟ್ಟ ಕಷ್ಟಗಳು ನಿರರ್ಥಕವಾಗಿಲ್ಲ. ಆ ಕಷ್ಟಗಳೇ ಈ ಸುಸಮಯಕ್ಕೆ ದಾರಿ ಮಾಡಿಕೊಟ್ಟಿವೆ. ಇದು ದೈವದತ್ತವಾದ ಪ್ರತಿಫಲ. ಆದ್ದರಿಂದ ಈ ಶುಭ ಸುದ್ದಿಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ. ಇದೊಂದು ಸುವರ್ಣಾವಕಾಶವೆಂದು ಭಾವಿಸಿ ದೇವರ ಮೇಲೆ ಅಚಲ ನಂಬಿಕೆಯನ್ನಿಟ್ಟು ಮುನ್ನಡೆಯಿರಿ. ಮೀನರಾಶಿಯವರಿಗೆ ಎರಡನೇ ಪ್ರಮುಖ ಸಂಕೇತವೆಂದರೆ, ಬಹಳ ಕಾಲದಿಂದ ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದ ಕಿರಿಕಿರಿಗಳು ಇದ್ದಕ್ಕಿದ್ದಂತೆ ಸಡಿಲಗೊಳ್ಳುತ್ತವೆ. ಈ ಅದ್ಭುತ ಪರಿವರ್ತನೆಯನ್ನು ನೀವು ಸ್ವತಃ ಗಮನಿಸುವಿರಿ. ಇಲ್ಲಿಯವರೆಗೆ ಬೆಟ್ಟದಷ್ಟು ದೊಡ್ಡದಾಗಿ ಕಾಣುತ್ತಿದ್ದ ಸಮಸ್ಯೆಗಳು ಇನ್ನು ಮುಂದೆ ಅಷ್ಟು ಕಠಿಣವಾಗಿ ಗೋಚರಿಸುವುದಿಲ್ಲ. ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾದ ಅನುಭವವಾಗುತ್ತದೆ. ಇದು ಮೇಲ್ನೋಟಕ್ಕೆ ಸಾಮಾನ್ಯ ಎನಿಸಿದರೂ ಒಂದು ದೊಡ್ಡ ದೈವಿಕ ಚಿಹ್ನೆ. ಏಕೆಂದರೆ ವಿಘ್ನಗಳು ಸಂಪೂರ್ಣವಾಗಿ ನಿವಾರಣೆಯಾಗುವ ಮೊದಲು ದೇವರು ನಮ್ಮ ಮಾನಸಿಕ ಒತ್ತಡವನ್ನು ಹಗುರಗೊಳಿಸುತ್ತಾನೆ. ನಿಮ್ಮೊಳಗಿರುವ ಭಯ, ಆತಂಕ ಮತ್ತು ನಕಾರಾತ್ಮಕ ಆಲೋಚನೆಗಳು ಕ್ರಮೇಣ ಮರೆಯಾಗಲಿವೆ. ನೀವು ಮೊದಲಿನಂತೆ ಸುಖಾಸುಮ್ಮನೆ ಉದ್ವಿಗ್ನರಾಗುತ್ತಿಲ್ಲ ಎಂಬ ಅರಿವು ನಿಮಗಾಗುತ್ತದೆ. ಏನಾಯಿತೋ ತಿಳಿಯದು, ಆದರೆ ಈಗ ಮನಸ್ಸು ಪ್ರಶಾಂತವಾಗಿದೆ ಎಂಬ ಭಾವನೆ ಮೂಡುತ್ತದೆ. ಇದೇ ಆ ದೈವಿಕ ಸಂಕೇತ. ಈ ಸಮಯದಲ್ಲಿ ನೀವು ಕೆಲವು ಪುಟ್ಟ ಬದಲಾವಣೆಗಳನ್ನು ಕಾಣುತ್ತೀರಿ. ಉದಾಹರಣೆಗೆ, ನಿಮಗೆ ತೊಂದರೆ ಕೊಡುತ್ತಿದ್ದ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರವಾಗಬಹುದು ಅಥವಾ ಅವರ ವರ್ತನೆಯಲ್ಲಿ ಮೃದುತ್ವ ಬರಬಹುದು. ನೀವು ಎದುರಿಸುತ್ತಿದ್ದ ಜಟಿಲ ಸಮಸ್ಯೆಗೆ ಒಂದು ಸರಳ ಪರಿಹಾರ ಕಣ್ಣ ಮುಂದೆ ಕಾಣಬಹುದು.
ಬಹಳ ದಿನಗಳಿಂದ ನಿಮಗೆ ಅರ್ಥವಾಗದ ವಿಷಯಗಳು ಈಗ ಸ್ಪಷ್ಟವಾಗಿ ತಿಳಿಯಲಿವೆ. ಇದೆಲ್ಲವೂ ಒಟ್ಟಾಗಿ ದೇವರು ನಿಮಗೆ ನೀಡುತ್ತಿರುವ ಒಂದು ಬೃಹತ್ ಸಂದೇಶವೇನೆಂದರೆ, ನಿಮ್ಮ ಮೇಲಿರುವ ನಕಾರಾತ್ಮಕ ಪ್ರಭಾವವು ದೂರವಾಗುತ್ತಿದೆ. ಆದರೆ ಇಲ್ಲಿ ನೀವು ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಮತ್ತೆ ಹಳೆಯ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಬೇಡಿ. ನಕಾರಾತ್ಮಕ ಚಿಂತನೆಗಳಿಗೆ ಜಾಗ ನೀಡಬೇಡಿ. ಯಾರಾದರೂ ಕೆಟ್ಟದಾಗಿ ಮಾತನಾಡಿದರೆ ಅದಕ್ಕೆ ಕಿವಿಗೊಡಬೇಡಿ. ನಿಮ್ಮ ಚಿತ್ತವನ್ನು ಸದಾ ಸಕಾರಾತ್ಮಕತೆಯತ್ತ ಇರಿಸಿಕೊಳ್ಳಿ. ಪ್ರತಿದಿನ ಕಿಂಚಿತ್ತಾದರೂ ದೇವರ ಧ್ಯಾನ ಮಾಡಿ. ಮನೆಯಲ್ಲಿ ಸಣ್ಣ ಪೂಜೆ ಮಾಡಿ ದೀಪವನ್ನು ಬೆಳಗಿಸಿ. ಇವು ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತವೆ. ಈ ಚಿಹ್ನೆಯನ್ನು ಕಂಡಾಗ ನೀವು ಅರಿತುಕೊಳ್ಳಬೇಕಾದ ಸತ್ಯವೇನೆಂದರೆ, ನೀವು ಪಟ್ಟ ಸಂಕಟಗಳು ವ್ಯರ್ಥವಾಗಿಲ್ಲ. ಆ ನೋವುಗಳೇ ನಿಮ್ಮನ್ನು ಈ ಸೌಭಾಗ್ಯದ ಕಾಲಕ್ಕೆ ಕರೆತಂದಿವೆ. ಇದು ಪರಮಾತ್ಮನ ಅನುಗ್ರಹ. ಹಾಗಾಗಿ ಈ ಕಾಲವನ್ನು ಅತ್ಯಂತ ಭಕ್ತಿಯಿಂದ ಗೌರವಿಸಿ. ಇದು ಮೀನರಾಶಿಯವರ 3ನೇ ಸಂಕೇತ. ಇದು ಅತ್ಯಂತ ಪವಿತ್ರ ಮತ್ತು ಬಹಳ ವಿರಳವಾದುದು. ಎಲ್ಲರಿಗೂ ಇಂತಹ ಅದೃಷ್ಟ ಲಭಿಸುವುದಿಲ್ಲ. ಈ ಅವಧಿಯಲ್ಲಿ ನಿಮ್ಮ ಕನಸಿನಲ್ಲಿ ಸುಂದರ ದೇವಾಲಯಗಳು, ದೇವದೇವತೆಗಳ ದರ್ಶನ, ಜ್ಯೋತಿಗಳು ಬೆಳಗುವುದು ಅಥವಾ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಕಂಡುಬರಬಹುದು. ಇವು ಕೇವಲ ಸಾಮಾನ್ಯ ಕನಸುಗಳಲ್ಲ. ಇವು ಭಗವಂತನಿಂದ ನಿಮಗೆ ಬರುತ್ತಿರುವ ನೇರ ಸಂದೇಶಗಳು. ಅನೇಕರು ಈ ವಿಚಾರವನ್ನು ಹಗುರವಾಗಿ ಪರಿಗಣಿಸಿ ಕೇವಲ ಕನಸು ಎಂದು ಮರೆತುಬಿಡುತ್ತಾರೆ. ಆದರೆ ನೀವು ಹಾಗೆ ಮಾಡಬಾರದು, ಏಕೆಂದರೆ ಸ್ವಪ್ನದಲ್ಲಿ ಬರುವ ಇಂತಹ ದೈವಿಕ ಚಿಹ್ನೆಗಳು ಭವಿಷ್ಯದಲ್ಲಿ ಸಂಭವಿಸಲಿರುವ ಶುಭ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ನೀಡುತ್ತವೆ. ಉದಾಹರಣೆಗೆ, ನೀವು ಕನಸಿನಲ್ಲಿ ಭವ್ಯವಾದ ಗುಡಿಯನ್ನು ಪ್ರವೇಶಿಸುತ್ತಿದ್ದರೆ, ಅದು ನಿಮ್ಮ ಬದುಕಿನಲ್ಲಿ ಹೊಸ ಶುಭ ಮಾರ್ಗ ಆರಂಭವಾಗುತ್ತಿದೆ ಎಂದರ್ಥ. ನೀವು ದೀಪ ಬೆಳಗುತ್ತಿರುವುದನ್ನು ಕಂಡರೆ ನಿಮ್ಮ ಬದುಕಿನ ಕತ್ತಲೆ ಸರಿದು ಬೆಳಕು ಬರಲಿದೆ ಎಂದರ್ಥ. ಕೆಲವರಿಗೆ ದೇವರ ಮುಖಗಳು ಅತ್ಯಂತ ಸ್ಪಷ್ಟವಾಗಿ ಕಾಣಿಸಬಹುದು. ಇನ್ನು ಕೆಲವರಿಗೆ ದೈವಿಕ ಶಬ್ದಗಳು ಅಥವಾ ಮಂತ್ರಘೋಷಗಳು ಕೇಳಿಸಬಹುದು. ಇವೆಲ್ಲವೂ ಸಾರುವ ಸತ್ಯ ಒಂದೇ: ನಿಮ್ಮ ಜೀವನವು ಈಶ್ವರನ ಅನುಗ್ರಹದ ವಲಯವನ್ನು ಪ್ರವೇಶಿಸುತ್ತಿದೆ. ಇದು ನಿಮ್ಮ ಪಾಲಿನ ಮಹಾನ್ ಸೌಭಾಗ್ಯ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ಬೆಳಿಗ್ಗೆ ಕಣ್ಣುಬಿಟ್ಟ ತಕ್ಷಣ ಆ ಕನಸನ್ನು ಸ್ಮರಿಸಿಕೊಳ್ಳುವುದು. ತಕ್ಷಣವೇ ದೇವರ ನಾಮಸ್ಮರಣೆ ಮಾಡಿ. ಓಂ ನಮೋ ನಾರಾಯಣಾಯ ಅಥವಾ ನಿಮ್ಮಿಷ್ಟದ ಯಾವುದೇ ದೇವರ ಹೆಸರನ್ನು ಕನಿಷ್ಠ 11 ಬಾರಿ ಪಠಿಸಿ. ಇದು ಆ ದೈವಿಕ ಸಂಕೇತಕ್ಕೆ ಮತ್ತಷ್ಟು ಶಕ್ತಿಯನ್ನು ನೀಡುತ್ತದೆ. ಮತ್ತೊಂದು ಪ್ರಮುಖ ವಿಷಯವೆಂದರೆ, ಇಂತಹ ಕನಸುಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ, ಏಕೆಂದರೆ ಪ್ರತಿಯೊಬ್ಬರಿಗೂ ಅದರ ಗಹನತೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಈ ಸುಂದರ ಅನುಭವವನ್ನು ನಿಮ್ಮಲ್ಲೇ ಗುಪ್ತವಾಗಿಟ್ಟುಕೊಂಡು ನಂಬಿಕೆಯಿಂದ ಹೆಜ್ಜೆಯಿಡಿ. ಈ ಸಂಕೇತ ಬಂದ ನಂತರ ನಿಮ್ಮ ಜೀವನದ ಬದಲಾವಣೆಗಳು ಅತ್ಯಂತ ವೇಗವಾಗಿ ಘಟಿಸುತ್ತವೆ. ದೀರ್ಘಕಾಲದ ಕಾಯುವಿಕೆಗೆ ಈಗ ಅನಿರೀಕ್ಷಿತ ಫಲಿತಾಂಶಗಳು ಗೋಚರಿಸುತ್ತವೆ. ಇದು ಭಗವಂತ ನಿಮಗೆ ತೋರಿಸುತ್ತಿರುವ ಹಸಿರು ನಿಶಾನೆಯಂತೆ. ನಿಮ್ಮ ಶುಭಕಾಲ ಈಗ ಶುರುವಾಗಿದೆ. ಆದ್ದರಿಂದ ಈ ಸಂಕೇತವನ್ನು ಯಾವತ್ತೂ ಕಡೆಗಣಿಸಬೇಡಿ. ಇದು ನಿಮ್ಮ ಜೀವನದ ಪವಿತ್ರ ಆರಂಭ. ದೇವರ ಮೇಲಿನ ಭಕ್ತಿ ಹೆಚ್ಚಿಸಿ ಮತ್ತು ದಿನನಿತ್ಯ ಒಂದು ಸಣ್ಣ ಪೂಜೆ ಮಾಡಿ. ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳಿ. ಆಗ ಈ ಚಿಹ್ನೆಯು ನಿಮ್ಮ ಬದುಕಿನಲ್ಲಿ ಪವಾಡಗಳನ್ನೇ ಸೃಷ್ಟಿಸುತ್ತದೆ. ಇದು ಮೀನರಾಶಿಯವರ 4ನೇ ಸಂಕೇತ. ಇದು ಅತ್ಯಂತ ಕುತೂಹಲಕಾರಿಯಾಗಿದೆ. ನೀವು ಕಿಂಚಿತ್ತೂ ನಿರೀಕ್ಷಿಸದ ವ್ಯಕ್ತಿಗಳು ನೀವು ಊಹಿಸದ ಸಮಯದಲ್ಲಿ ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಇಷ್ಟು ದಿನ ನನಗ್ಯಾರೂ ಇಲ್ಲ ಎಂದು ನೀವು ವ್ಯಥೆಪಡುತ್ತಿದ್ದರೂ ಈಗ ಪರಿಸ್ಥಿತಿ ತದ್ವಿರುದ್ಧವಾಗಿ ಬದಲಾಗುತ್ತದೆ. ಇದು ಕಾಕತಾಳೀಯವಲ್ಲ, ಇದು ದೈವಿಕವಾಗಿ ಯೋಜಿಸಲ್ಪಟ್ಟ ಸಹಾಯ. ಏಕೆಂದರೆ ದೇವರು ಎಂದಿಗೂ ಪ್ರತ್ಯಕ್ಷವಾಗಿ ಬರುವುದಿಲ್ಲ, ಮಾನವರ ರೂಪದಲ್ಲಿ ಬಂದು ಕಾಯುತ್ತಾನೆ. ನೀವು ಸಮಸ್ಯೆಯಲ್ಲಿ ಸಿಲುಕಿದಾಗ ಒಬ್ಬ ವ್ಯಕ್ತಿ ಬಂದು ಸೂಕ್ತ ಸಲಹೆ ನೀಡಬಹುದು ಅಥವಾ ಕೇಳದೆಯೇ ಸಹಾಯ ಮಾಡಬಹುದು. ಇವೆಲ್ಲವೂ ದೇವರ ದೂತರ ಕಾರ್ಯಗಳೇ ಆಗಿರುತ್ತವೆ. ಉದಾಹರಣೆಗೆ, ನೀವು ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದರೆ ಯಾರೋ ಬಂದು ಉದ್ಯೋಗದ ಅವಕಾಶ ನೀಡಬಹುದು ಅಥವಾ ಹೊಸ ದಾರಿ ತೋರಿಸಬಹುದು. ನೀವು ಮಾನಸಿಕವಾಗಿ ಜರ್ಜರಿತರಾದಾಗ ಯಾರೋ ಬಂದು ಸಾಂತ್ವನ ಹೇಳಬಹುದು. ನೀವು ಗೊಂದಲದಲ್ಲಿದ್ದಾಗ ಸರಿಯಾದ ನಿರ್ದೇಶನ ನೀಡಲು ಒಬ್ಬ ವ್ಯಕ್ತಿ ಬರಬಹುದು. ಇವೆಲ್ಲವೂ ಆಕಸ್ಮಿಕವೆನಿಸಿದರೂ ದೇವರ ಕೃಪೆಯೇ ಸರಿ. ಈ ಸಂದರ್ಭದಲ್ಲಿ ನೀವು ಆ ಜನರನ್ನು ಗೌರವಿಸಬೇಕು ಮತ್ತು ಅವರ ಮಾತುಗಳನ್ನು ಕಿವಿಗೊಟ್ಟು ಕೇಳಬೇಕು, ಏಕೆಂದರೆ ಅವರು ನಿಮ್ಮ ಜೀವನದ ಮಹತ್ತರ ಬದಲಾವಣೆಗೆ ಕಾರಣವಾಗಲಿದ್ದಾರೆ. ಆದರೆ ಇಲ್ಲಿಯೂ ವಿವೇಚನೆ ಇರಲಿ. ಎಲ್ಲರನ್ನೂ ಕುರುಡಾಗಿ ನಂಬಬೇಡಿ. ನಿಮ್ಮ ಅಂತರಾತ್ಮಕ್ಕೆ ಒಳ್ಳೆಯವರೆಂದು ಕಂಡವರನ್ನು ಮಾತ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಒಳಮನಸ್ಸು ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಇನ್ನೊಂದು ಮುಖ್ಯ ವಿಚಾರವೇನೆಂದರೆ, ನೀವು ಕೂಡ ಯಾರಿಗಾದರೂ ಸಹಾಯ ಹಸ್ತ ಚಾಚಬೇಕು, ಏಕೆಂದರೆ ಕೊಟ್ಟರೆ ಮಾತ್ರ ಮರಳಿ ಪಡೆಯಲು ಸಾಧ್ಯ. ನೀವು ಮಾಡುವ ಒಂದು ಪುಟ್ಟ ಸಹಾಯವು ದೊಡ್ಡ ಪ್ರತಿಫಲವಾಗಿ ನಿಮ್ಮನ್ನು ಸೇರುತ್ತದೆ. ಇದು ಕರ್ಮದ ಅಮೋಘ ನಿಯಮ. ಈ ಸಹಾಯದ ಹಸ್ತ ದೊರೆತ ನಂತರ ನಿಮ್ಮ ಬದುಕಿನಲ್ಲಿ ಬೃಹತ್ ಬದಲಾವಣೆಗಳಾಗುತ್ತವೆ.
ಹಳೆಯ ಸಮಸ್ಯೆಗಳಿಗೆ ಸ್ಪಷ್ಟವಾದ ಪರಿಹಾರಗಳು ಗೋಚರಿಸುತ್ತವೆ. ಮುನ್ನಡೆಯಲು ಹೊಸ ಕವಲುಗಳು ತೆರೆಯುತ್ತವೆ. ಇದು ಭಗವಂತನ ಬೆಂಬಲವೆಂದು ಭಾವಿಸಿ ಈ ಚಿಹ್ನೆಯನ್ನು ಗುರುತಿಸಿ. ಆ ಜನರನ್ನು ದೇವರ ರೂಪವೆಂದು ಕಂಡು ಕೃತಜ್ಞತೆಯಿಂದ ವರ್ತಿಸಿ. ಆಗ ನಿಮ್ಮ ಬದುಕಿನ ಪ್ರತಿಯೊಂದು ಅಂಶವೂ ಹೊಂದಾಣಿಕೆಯಾಗುವುದನ್ನು ನೀವು ಕಾಣುವಿರಿ. ನೀವು ಅನಾಥರಲ್ಲ, ದೇವರು ನಿಮ್ಮ ಜೊತೆಗಿದ್ದಾನೆ. ಅವನು ಕಳುಹಿಸಿದ ಹಿತೈಷಿಗಳು ನಿಮ್ಮ ಸುತ್ತಲಿದ್ದಾರೆ. ಮೀನರಾಶಿಯ 5ನೇ ಸಂಕೇತವು ಅತ್ಯಂತ ಆಳವಾದದ್ದು ಮತ್ತು ಶಕ್ತಿಶಾಲಿಯಾದುದು. ನಿಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ಪೂರ್ತಿಯಾಗಿ ಬದಲಾಗದಿದ್ದರೂ ಸಹ ನಿಮ್ಮ ಮನಸ್ಸಿನೊಳಗೆ ಒಂದು ವಿಚಿತ್ರ ಶಾಂತಿ ಮತ್ತು ಮೌನವಾದ ಆನಂದ ಆವರಿಸಿಕೊಳ್ಳಲು ಶುರುವಾಗುತ್ತದೆ. ಸಣ್ಣ ವಿಷಯಗಳಿಗೂ ಅತಿಯಾಗಿ ಚಿಂತಿಸುತ್ತಿದ್ದ ನೀವು ಈಗ ಅದೇ ಪರಿಸ್ಥಿತಿಯಲ್ಲಿ ಸ್ಥಿತಪ್ರಜ್ಞರಾಗಿರುವುದನ್ನು ಗಮನಿಸಬಹುದು. ಇದು ಅಪ್ಪಟ ದೈವಿಕ ಸಂಕೇತ, ಏಕೆಂದರೆ ಹೊರಜಗತ್ತು ಸುಂದರವಾಗುವ ಮೊದಲು ದೇವರು ನಮ್ಮ ಅಂತರಂಗದಲ್ಲಿ ಪರಿವರ್ತನೆ ತರುತ್ತಾನೆ. ಭಯ, ಆತಂಕ ಮತ್ತು ಅಸಹಾಯಕತೆಯ ಭಾವನೆಗಳು ಕ್ರಮೇಣ ಇಳಿಕೆಯಾಗುತ್ತವೆ. ಏನಾಯಿತೋ ತಿಳಿಯದು, ಆದರೆ ಈಗ ನನಗೇನೂ ಭಯವಿಲ್ಲ, ನಾನು ಆರಾಮವಾಗಿದ್ದೇನೆ ಎಂದು ನಿಮಗನ್ನಿಸುತ್ತದೆ. ಇದು ದೇವರು ನಿಮಗೆ ನೀಡುತ್ತಿರುವ ಆಂತರಿಕ ಬಲ. ಈ ಸಮಯದಲ್ಲಿ ನೀವು ಮೊದಲು ಆಕರ್ಷಿತರಾಗುತ್ತಿದ್ದ ನಕಾರಾತ್ಮಕ ವಿಷಯಗಳು ಈಗ ನಿಮಗೆ ಬೇಡವೆನಿಸುತ್ತವೆ. ಜಗಳಗಳು, ಅನಗತ್ಯ ವಾದಗಳು ಮತ್ತು ನಕಾರಾತ್ಮಕ ಯೋಚನೆಗಳು ನಿಮ್ಮಿಂದ ದೂರ ಸರಿಯುತ್ತವೆ. ನೀವು ಶಾಂತಿಯುತ ಪರಿಸರ, ಒಳ್ಳೆಯ ಮಾತುಗಳು ಮತ್ತು ಸಜ್ಜನರ ಸಹವಾಸವನ್ನು ಬಯಸುತ್ತೀರಿ. ಇದು ನಿಮ್ಮ ಆತ್ಮವು ಶುದ್ಧೀಕರಣಗೊಳ್ಳುತ್ತಿದೆ ಎಂಬುದಕ್ಕೆ ಸಾಕ್ಷಿ. ಇಲ್ಲಿ ನೀವು ಮಾಡಬೇಕಾದ ಕೆಲಸ ಬಹಳ ಸರಳ. ಪ್ರತಿದಿನ ಸ್ವಲ್ಪ ಸಮಯ ಏಕಾಂತದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮನದಾಳವನ್ನು ಗಮನಿಸಿ. ದೇವರ ನಾಮ ಜಪಿಸಿ. ಸಣ್ಣ ದೀಪವನ್ನು ಹಚ್ಚಿ. ಈ ಸಣ್ಣ ಕ್ರಿಯೆಗಳು ನಿಮ್ಮೊಳಗಿನ ಪ್ರಶಾಂತತೆಯನ್ನು ವೃದ್ಧಿಸುತ್ತವೆ. ನೀವು ಎಷ್ಟು ಶಾಂತವಾಗಿರುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಜೀವನದಲ್ಲಿ ಶುಭ ಬದಲಾವಣೆಗಳು ನಡೆಯುತ್ತವೆ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಈ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಕೆರಳಿಸಲು ಅಥವಾ ಹಳೆಯ ಸಮಸ್ಯೆಗಳನ್ನು ಎಳೆದು ತರಲು ಪ್ರಯತ್ನಿಸಬಹುದು. ಆದರೆ ಅಂತಹ ಪ್ರಚೋದನೆಗೆ ಒಳಗಾಗಬೇಡಿ. ನೀವು ಮೌನ ಮತ್ತು ಶಾಂತವಾಗಿದ್ದರೆ ಆ ಸಮಸ್ಯೆಗಳು ತಾವಾಗಿಯೇ ಕರಗಿ ಹೋಗುತ್ತವೆ, ಏಕೆಂದರೆ ನಿಮ್ಮೊಳಗಿನ ದೈವಿಕ ಶಕ್ತಿ ಈಗ ಪ್ರಬಲವಾಗಿದೆ. ಈ ಸಂಕೇತವು ನಿಮಗೆ ಬಂದಾಗ ಒಂದು ಮಾತು ನೆನಪಿರಲಿ, ಇದು ತಾತ್ಕಾಲಿಕವಾದದ್ದಲ್ಲ, ಇದು ಶಾಶ್ವತ ಸುಖದ ಮುನ್ನುಡಿ. ಈ ಆಂತರಿಕ ಸ್ಥಿರತೆಯನ್ನು ಕಾಪಾಡಿಕೊಂಡರೆ ನಿಮ್ಮ ಬದುಕೆ ಪೂರ್ಣವಾಗಿ ಬದಲಾಗುತ್ತದೆ. ನೀವು ಹಂಬಲಿಸುತ್ತಿದ್ದ ಯಶಸ್ಸು ಮತ್ತು ತೃಪ್ತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಮೀನರಾಶಿಯವರ 6ನೇ ಸಂಕೇತದ ಬಗ್ಗೆ ಎಲ್ಲರೂ ಗಮನಹರಿಸಬೇಕು. ಬಹಳ ಕಾಲದಿಂದ ನೀವು ತೀವ್ರವಾದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರೂ ಈಗ ಅದರಲ್ಲಿ ಸಣ್ಣ ಸುಧಾರಣೆಗಳು ಕಾಣಲಾರಂಭಿಸುತ್ತವೆ. ಇದು ದೊಡ್ಡ ಬದಲಾವಣೆ ಎನಿಸದಿದ್ದರೂ ಶುಭ ಮುನ್ಸೂಚನೆಯಾಗಿದೆ. ಉದಾಹರಣೆಗೆ, ನಿರೀಕ್ಷಿಸದ ಮೂಲದಿಂದ ಸ್ವಲ್ಪ ಹಣ ಬರಬಹುದು, ಕೆಲಸದಲ್ಲಿ ಸಣ್ಣ ಲಾಭವಾಗಬಹುದು ಅಥವಾ ಬರಬೇಕಿದ್ದ ಹಣದ ಹರಿವು ಆರಂಭವಾಗಬಹುದು. ಕೆಲವರಿಗೆ ಹೊಸ ಕೆಲಸದ ಅವಕಾಶ ಅಥವಾ ಹೆಚ್ಚುವರಿ ಆದಾಯದ ಹಾದಿ ಗೋಚರಿಸಬಹುದು. ಇವೆಲ್ಲವೂ ಸಣ್ಣ ಹೆಜ್ಜೆಗಳಾಗಿದ್ದರೂ ನಿಮ್ಮ ಭವಿಷ್ಯದ ಬೃಹತ್ ಆರ್ಥಿಕ ಬೆಳವಣಿಗೆಯ ಲಕ್ಷಣಗಳಾಗಿವೆ. ದೇವರು ಒಮ್ಮೆಗೆ ಎಲ್ಲವನ್ನೂ ನೀಡುವ ಬದಲು ಸಣ್ಣ ಸಣ್ಣ ಪರೀಕ್ಷೆಗಳ ಮೂಲಕ ನಿಮ್ಮನ್ನು ಅಳೆಯುತ್ತಾನೆ. ನೀವು ಈ ಪುಟ್ಟ ಅವಕಾಶಗಳನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದನ್ನು ಅವನು ಗಮನಿಸುತ್ತಾನೆ. ನೀವು ಇವುಗಳನ್ನು ಸರಿಯಾಗಿ ನಿಭಾಯಿಸಿದರೆ ನಂತರ ದೊಡ್ಡ ಅವಕಾಶಗಳು ನಿಮ್ಮ ಪಾಲಾಗುತ್ತವೆ. ಈ ಸಮಯದಲ್ಲಿ ಹಣವನ್ನು ಅತ್ಯಂತ ಜಾಗರೂಕತೆಯಿಂದ ಬಳಸುವುದು ಅತಿಮುಖ್ಯ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ. ನೀವು ಗಳಿಸುವ ಪ್ರತಿಯೊಂದು ರೂಪಾಯಿಗೂ ಬೆಲೆ ನೀಡಿ. ನೀವು ಹಣವನ್ನು ಗೌರವಿಸಿದರೆ ಲಕ್ಷ್ಮಿ ನಿಮ್ಮಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಈ ಸಮಯದಲ್ಲಿ ಯಾರಿಗೂ ಹಣವನ್ನು ಸಾಲ ನೀಡುವುದು ಅಥವಾ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ. ನಿಮ್ಮ ದಾರಿಯಲ್ಲಿ ಬರುವ ಈ ಸಣ್ಣ ಅವಕಾಶಗಳ ಮೇಲೆ ಕೇಂದ್ರೀಕರಿಸಿ. ಸಂಯಮದಿಂದ ಮತ್ತು ಅಧ್ಯಯನಶೀಲತೆಯಿಂದ ಹೆಜ್ಜೆ ಇಡಿ. ಇದೊಂದು ಭದ್ರ ಅಡಿಪಾಯವಿದ್ದಂತೆ. ಈಗ ನೀವು ಬಲಿಷ್ಠ ಅಡಿಪಾಯ ಹಾಕಿದರೆ ಮುಂದೆ ಬೃಹತ್ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ಸಣ್ಣ ಬದಲಾವಣೆಗಳು ಕ್ರಮೇಣ ಬೃಹತ್ ರೂಪ ಪಡೆದುಕೊಳ್ಳುತ್ತವೆ. ಒಂದು ಕಾಲದಲ್ಲಿ ಅತೀವ ಕಷ್ಟದಲ್ಲಿದ್ದೆ, ಆದರೆ ಇಂದು ಪರಿಸ್ಥಿತಿ ಪೂರ್ತಿ ಬದಲಾಗಿದೆ ಎಂದು ನೀವು ಹೆಮ್ಮೆಯಿಂದ ಹೇಳುವ ದಿನ ಹತ್ತಿರದಲ್ಲಿದೆ. ಈ ಸಮಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಹಣದ ವಿಚಾರದಲ್ಲಿ ಶಿಸ್ತು ಇರಲಿ. ಮೀನರಾಶಿಯವರ 7ನೇ ಸಂಕೇತವು ಭಾವನಾತ್ಮಕವಾಗಿ ಬಹಳ ಗಹನವಾದುದು. ಹಲವು ವರ್ಷಗಳಿಂದ ಅಥವಾ ದಿನಗಳಿಂದ ನಿಮ್ಮಿಂದ ದೂರವಿದ್ದ ವ್ಯಕ್ತಿಗಳು ಅನಿರೀಕ್ಷಿತವಾಗಿ ನಿಮ್ಮ ಬದುಕಿಗೆ ಮರಳಲು ಆರಂಭಿಸುತ್ತಾರೆ. ಅವರು ಸ್ನೇಹಿತರಿರಬಹುದು, ಸಂಬಂಧಿಕರಿರಬಹುದು ಅಥವಾ ವಿಶೇಷ ವ್ಯಕ್ತಿಯಾಗಿರಬಹುದು. ಇಷ್ಟು ದಿನ ಎಲ್ಲಿದ್ದ ಇವರು ಈಗ ಏಕೆ ಬಂದರು ಎಂಬ ಪ್ರಶ್ನೆ ಮೂಡಬಹುದು. ಆದರೆ ಇದು ಕಾಕತಾಳೀಯವಲ್ಲ, ಇದು ಕರ್ಮದ ಋಣದ ತೀರುವಳಿ. ನಿಮ್ಮ ಜೀವನದಲ್ಲಿ ಅಪೂರ್ಣವಾಗಿದ್ದ ಯಾವುದೋ ಸಂಬಂಧವು ಈಗ ಪೂರ್ಣಗೊಳ್ಳಲು ಮರಳಿ ಬಂದಿದೆ. ಈ ಸಮಯದಲ್ಲಿ ಹಳೆಯ ನೆನಪುಗಳು, ನೋವುಗಳು ಮತ್ತು ಸಂತಸಗಳು ಮತ್ತೆ ಮುನ್ನೆಲೆಗೆ ಬರುತ್ತವೆ.
ಇದು ಕೆಲವರಿಗೆ ತುಸು ಕಷ್ಟ ಎನಿಸಬಹುದು. ಆದರೆ ಇದು ಮನಸ್ಸಿನ ಗಾಯಗಳನ್ನು ಗುಣಪಡಿಸುವ ಪ್ರಕ್ರಿಯೆ. ಹಳೆಯ ಕಹಿ ಘಟನೆಗಳ ಬಗ್ಗೆ ಚಿಂತಿಸಬೇಡಿ. ನಿಮಗೆ ಅನ್ಯಾಯ ಮಾಡಿದವರನ್ನು ಉದಾರವಾಗಿ ಕ್ಷಮಿಸಿಬಿಡಿ. ಕ್ಷಮಾಗುಣವು ನಿಮ್ಮ ಹೃದಯದ ಭಾರವನ್ನು ಇಳಿಸಿ ಮುನ್ನಡೆಯಲು ಶಕ್ತಿ ನೀಡುತ್ತದೆ. ಆದರೆ ಇಲ್ಲೊಂದು ಎಚ್ಚರಿಕೆಯಿದೆ: ಹಿಂದೆ ಬಂದವರೆಲ್ಲರೂ ಹಿತೈಷಿಗಳು ಎಂದು ಭಾವಿಸಬೇಡಿ. ಕೆಲವರು ಮತ್ತೆ ಬಂದು ತೊಂದರೆ ಕೊಡುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ನಿಮ್ಮ ವಿವೇಚನೆಯನ್ನು ಬಳಸಿ. ಯಾರನ್ನು ಹತ್ತಿರ ಸೇರಿಸಿಕೊಳ್ಳಬೇಕು ಎಂಬುದು ನಿಮಗೆ ತಿಳಿಯುತ್ತದೆ. ಈ ಚಿಹ್ನೆಯು ನಿಮ್ಮ ಭೂತಕಾಲವನ್ನು ಶುದ್ಧೀಕರಿಸುತ್ತಿದೆ. ಭೂತಕಾಲ ನಿರ್ಮಲವಾದರೆ ಭವಿಷ್ಯವು ಉಜ್ವಲವಾಗಿರುತ್ತದೆ. ಹೊಸ ಉತ್ಸಾಹದಿಂದ ಜೀವನವನ್ನು ಪ್ರಾರಂಭಿಸಲು ಇದು ನಾಂದಿ. ಆದ್ದರಿಂದ ಪ್ರೀತಿ ಮತ್ತು ಕ್ಷಮೆಯೊಂದಿಗೆ ಸಾಗಿ. ಆಗ ನಿಮ್ಮ ಅಂತರಂಗದ ಭಾರ ಇಳಿದು ಹೊಸ ನೆಮ್ಮದಿ ನಿಮ್ಮದಾಗುತ್ತದೆ. ಮೀನರಾಶಿಯವರ 8ನೇ ಸಂಕೇತವು ಅತ್ಯಂತ ಆಧ್ಯಾತ್ಮಿಕವಾದುದು. ಇದ್ದಕ್ಕಿದ್ದಂತೆ ನಿಮ್ಮ ಚಿತ್ತವು ದೈವಿಕ ವಿಚಾರಗಳತ್ತ ಆಕರ್ಷಿತವಾಗುವುದನ್ನು ನೀವು ಗಮನಿಸುವಿರಿ. ಹಲವು ದಿನಗಳಿಂದ ಕೆಲಸದ ಒತ್ತಡದಲ್ಲಿದ್ದ ನಿಮಗೆ ಈ ಹಿಂದೆ ಪೂಜೆ ಪುನಸ್ಕಾರದ ಕಡೆಗೆ ಆಸಕ್ತಿಯಿರಲಿಲ್ಲ. ಆದರೆ ಈಗ ದೀಪ ಬೆಳಗಲು, ಮಂತ್ರಗಳನ್ನು ಆಲಿಸಲು ಅಥವಾ ದೇವನಾಮ ಜಪಿಸಲು ಅತೀವ ಇಚ್ಛೆಯುಂಟಾಗುತ್ತದೆ. ಇದು ಸಾಮಾನ್ಯ ಹವ್ಯಾಸವಲ್ಲ, ನಿಮ್ಮ ಆತ್ಮವು ಪರಮಾತ್ಮನತ್ತ ಸಾಗುತ್ತಿದೆ ಎಂಬ ಲಕ್ಷಣ. ನಿಮ್ಮೊಳಗಿನ ನಕಾರಾತ್ಮಕತೆಯನ್ನು ದೇವರು ಸಕಾರಾತ್ಮಕತೆಯಿಂದ ತುಂಬುತ್ತಿದ್ದಾನೆ. ಏಕಾಂತದಲ್ಲಿ ಕುಳಿತು ದೇವರನ್ನು ಧ್ಯಾನಿಸಲು, ಬದುಕಿನ ಆಳವನ್ನು ತಿಳಿಯಲು ಮನಸ್ಸು ಹಾತೊರೆಯುತ್ತದೆ. ಈ ಸಮಯದಲ್ಲಿ ನಿಮಗೆ ಕೆಲವು ವಿಶೇಷ ಅನುಭವಗಳು ಸಿಗಬಹುದು. ಮಂತ್ರಘೋಷಗಳನ್ನು ಕೇಳಿದಾಗ ಅತೀವ ಪ್ರಶಾಂತತೆ ದೊರೆಯಬಹುದು. ದೇವಸ್ಥಾನದ ಗರ್ಭಗುಡಿಯ ಮುಂದೆ ನಿಂತಾಗ ಕಣ್ಣುಗಳು ತೇವವಾಗಬಹುದು. ಇದು ದೌರ್ಬಲ್ಯವಲ್ಲ, ಇದು ನಿಮ್ಮ ಆಂತರಿಕ ಶುದ್ಧೀಕರಣ. ಈ ಆಕರ್ಷಣೆಯನ್ನು ನಿರ್ಲಕ್ಷಿಸಬೇಡಿ. ದಿನಕ್ಕೆ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿ. ದೀಪ ಬೆಳಗಿ. ನಕಾರಾತ್ಮಕ ಪರಿಸರ ಮತ್ತು ಜನರ ಸಹವಾಸದಿಂದ ದೂರವಿರಿ. ಕೆಟ್ಟ ಮಾತುಗಳು ಮತ್ತು ಅಭ್ಯಾಸಗಳನ್ನು ತ್ಯಜಿಸಿ. ನೀವು ಎಷ್ಟು ಪವಿತ್ರವಾಗಿರುತ್ತೀರೋ ಅಷ್ಟು ಸುಲಭವಾಗಿ ಬದಲಾವಣೆಗಳು ಬರುತ್ತವೆ. ನಿಮ್ಮ ಬದುಕು ಈಗ ದೈವಿಕ ಪಥದಲ್ಲಿದೆ. ಈ ಹಾದಿಯಲ್ಲಿ ನಿಮಗೆ ಸುಖ, ಶಾಂತಿ ಮತ್ತು ಜಯ ಒಟ್ಟಿಗೆ ಲಭಿಸುತ್ತದೆ. ಮೀನರಾಶಿಯವರ 9ನೇ ಸಂಕೇತವು ಅತ್ಯಂತ ಸೂಕ್ಷ್ಮ ಆದರೆ ಪರಿಣಾಮಕಾರಿ. ಬಹಳ ದಿನಗಳಿಂದ ಅನುಭವಿಸುತ್ತಿದ್ದ ಆಯಾಸ, ದೈಹಿಕ ಜಡತ್ವ ಮತ್ತು ಮಾನಸಿಕ ಒತ್ತಡವು ಕ್ರಮೇಣ ಕರಗುತ್ತಿರುವುದನ್ನು ನೀವು ಕಾಣುವಿರಿ. ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉಲ್ಲಾಸ ಮೂಡುತ್ತದೆ. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಗುರವಾಗಲು ಶುರುವಾಗುತ್ತೀರಿ. ಇದು ನಿಮ್ಮೊಳಗೆ ಸಕಾರಾತ್ಮಕ ಪ್ರಾಣಶಕ್ತಿ ಹರಿಯುತ್ತಿದೆ ಎಂಬುದಕ್ಕೆ ಸಾಕ್ಷಿ. ಸಣ್ಣ ಕೆಲಸಕ್ಕೆ ಸುಸ್ತಾಗುತ್ತಿದ್ದ ನೀವು ಈಗ ಅದೇ ಕೆಲಸವನ್ನು ಲವಲವಿಕೆಯಿಂದ ಮಾಡುವಿರಿ. ಬೆಳಿಗ್ಗೆ ಎದ್ದಾಗ ಹೊಸ ತಾಜಾತನದ ಅನುಭವವಾಗುತ್ತದೆ. ಹೊಸ ಉತ್ಸಾಹದಿಂದ ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ. ನಕಾರಾತ್ಮಕವಾಗಿ ಯೋಚಿಸುವ ದೌರ್ಬಲ್ಯ ದೂರವಾಗುತ್ತದೆ. ನಾನೀಗ ಏನನ್ನಾದರೂ ಸಾಧಿಸಬಲ್ಲೆ ಎಂಬ ದೃಢವಿಶ್ವಾಸ ಮೂಡುತ್ತದೆ. ಈ ಶಕ್ತಿಯನ್ನು ನೀವು ಸದುಪಯೋಗಪಡಿಸಿಕೊಳ್ಳಬೇಕು. ಹೊಸ ಕಾರ್ಯಗಳಿಗೆ ಚಾಲನೆ ನೀಡಿ, ಗುರಿಯತ್ತ ಗಮನವಿರಲಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಸಾತ್ವಿಕ ಆಹಾರ ಮತ್ತು ವ್ಯಾಯಾಮದ ಮೊರೆ ಹೋಗಿ. ನಕಾರಾತ್ಮಕ ಯೋಚನೆಗಳು ಮತ್ತು ಜನರು ನಿಮ್ಮ ಶಕ್ತಿಯನ್ನು ಕುಂದಿಸಲು ಬಿಡಬೇಡಿ. ಈ ಸಂಕೇತವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಸುಧಾರಿಸುತ್ತಿರುವುದನ್ನು ತಿಳಿಸುತ್ತದೆ. ಈ ಚೈತನ್ಯವನ್ನು ಕಾಪಾಡಿಕೊಂಡರೆ ಯಶಸ್ಸು ಸುಲಭ. ಮೀನರಾಶಿಯವರ 10ನೇ ಮತ್ತು ಅಂತಿಮ ಸಂಕೇತವು ನಿಮ್ಮ ಜೀವನವನ್ನೇ ಅಕ್ಷರಶಃ ಬದಲಿಸಬಲ್ಲದು. ಈವರೆಗೆ ಒಂದು ಅವಕಾಶ ಸಿಗದೆ ಕಂಗೆಟ್ಟಿದ್ದ ನಿಮಗೆ ಈಗ ಸತತವಾಗಿ ಹೊಸ ಕವಲುಗಳು ತೆರೆಯಲು ಶುರುವಾಗುತ್ತವೆ. ಇದು ಉದ್ಯೋಗದ ರೂಪದಲ್ಲಿ, ವ್ಯಾಪಾರದ ಕೊಡುಗೆಯಾಗಿ ಅಥವಾ ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ವೇದಿಕೆಯಾಗಿ ಬರಬಹುದು. ಇಷ್ಟು ದಿನ ಇಲ್ಲದ್ದು ಈಗ ಒಮ್ಮೆಲೆ ಹೇಗೆ ಎಂದು ನೀವು ಆಶ್ಚರ್ಯಚಕಿತರಾಗುವಿರಿ. ಇದು ದೇವರ ಅಂತಿಮ ಅನುಗ್ರಹ. ಈ ಸಮಯದಲ್ಲಿ ಅನೇಕರು ಗೊಂದಲಕ್ಕೀಡಾಗಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದರೆ ನೀವು ಹಾಗೆ ಮಾಡಬೇಡಿ. ಶಾಂತವಾಗಿ ವಿಶ್ಲೇಷಿಸಿ, ನಿಮಗೆ ಅತ್ಯಂತ ಲಾಭದಾಯಕ ಮತ್ತು ಉಪಯುಕ್ತವಾದ ದಾರಿಯನ್ನು ಆರಿಸಿಕೊಳ್ಳಿ. ಈ ಅವಕಾಶಗಳು ಬಂದಾಗ ಕಾಲಹರಣ ಮಾಡದೆ ತಕ್ಷಣ ಕಾರ್ಯಪ್ರವೃತ್ತರಾಗಿ, ಏಕೆಂದರೆ ಈ ಕಾಲವು ಅತ್ಯಂತ ಮೌಲ್ಯಯುತವಾದುದು. ಈ ಕ್ಷಣವನ್ನು ಬಳಸಿಕೊಂಡರೆ ನಿಮ್ಮ ಬದುಕು ನಂದನವನವಾಗುತ್ತದೆ. ಈ ಅವಕಾಶಗಳು ಆಕಸ್ಮಿಕವಾಗಿ ಬಂದವಲ್ಲ. ಇವು ನಿಮ್ಮ ಹಿಂದಿನ ಕಠಿಣ ಪರಿಶ್ರಮ ಮತ್ತು ಸಹನೆಯ ಫಲಗಳು. ಈ ಚಿಹ್ನೆಯು ನಿಮ್ಮ ಜೀವನದ ಅತ್ಯಂತ ಮಹತ್ವದ ತಿರುವು. ಇದನ್ನು ಸರಿಯಾಗಿ ಬಳಸಿಕೊಂಡರೆ ನೀವು ಊಹಿಸದ ಎತ್ತರಕ್ಕೆ ಬೆಳೆಯುತ್ತೀರಿ. ಆದ್ದರಿಂದ ದೈವಬಲದೊಂದಿಗೆ ಧೈರ್ಯದಿಂದ ಮುನ್ನಡೆಯಿರಿ. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರತಿ ಅವಕಾಶವನ್ನೂ ಗೌರವಿಸಿ. ಓಂ ನಮೋ ನಾರಾಯಣಾಯ. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.